ಸುಖವ ತಾರೋ ನಮಗೆ ವೀರೇಶ ಬಾರಧರೆಗೆ. ಸವತಾರು ನಮಗೆ ವೀರಣ್ಣ ಬಾರು ಮನೆಗೆ. ದೊರೆದಕ್ಷ ಯಜ್ಞ ನಾಶ ಉಗ್ರತೆಯ ಮೆರೆದ ವೇಷ. ದೊರೆದಕ್ಷ ಯಜ್ಞ ನಾಶ ಆದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು 4ನೇ ತಾರೀಕಿನ ಪತ್ರಿಕಾಗೋಷ್ಠಿ ಧಾರ್ಮಿಕ ವಿಶೇಷವಾಗಿರ್ತಕ್ಕಂಥ ಸಭೆಗಳನ್ನು ನಾಡಿನ ಪವಾಡಗಳ ಸುಮಾರು 7 ದಿವಸ ಜಾತ್ರಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಸಕಲ ಸದ್ಯೋಗಿಗಳು ಅಷ್ಟ ಐಶ್ವರ್ಯ ಕಾಪಾಡಲಿ ಅಂತಕ್ಕಂಥ ಮಾತನ್ನ ಪ್ರತಾಪುರದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವಾಗಿ 14ನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬ ದಿವಸದಿಂದ ಪ್ರಾರಂಭವಾಗ್ತದೆ. 21ನೇ ತಾರೀಕು ದಿವಸ ಏನಾದಂದ್ರೆ ನಮ್ಮಲ್ಲಿ ಅಕ್ಕಿ ತೊಳೆಯೋ ಕಾರ್ಯಕ್ರಮ, ಪಾಲಿಕೆ ಮೆರವಣಿಗೆಯನ್ನು ಬಹಳ ಭವ್ಯವಾಗಿ ಮೆರವಣಿಗೆ ಬಹಳ ದೊಡ್ಡ ಪ್ರಮಾಣದಾಗ ಆಗ್ತದೆ. ನಮ್ಮಲ್ಲಿ ಏನು ಹಿಂದಕ್ಕೆ ನೋಡೋದು ಏನಾದಂದ್ರೆ 8 ಗಂಟೆ ತನಕ ಅಕ್ಕಿ ತೊಳೆಯೋ ಕಾರ್ಯಕ್ರಮ ಆಯಿತು. ಹೆಚ್ಚು ಪ್ರತಿಫಲವನ್ನು ಮಾಡ್ಕೊಳ್ಳೋಕೆ ಏನಾದಂದ್ರೆ ದಿನ ಪ್ರತಿ ವರ್ಷದಂತೆ ಬಹಳ ಜನಸಂಖ್ಯೆ ಹೆಚ್ಚಾಗಿರುವುದರಿಂದ 12ರ ಒಳಗಾಗಿ ಅಕ್ಕಿ ತೊಳೆಯುವ ಕಾರ್ಯಕ್ರಮ ಮಾಡಿದೆವು. ಕುಸ್ತಿ ಹಚ್ಚುವ ಕಾರ್ಯಕ್ರಮವನ್ನು ಭಾಗವಹಿಸಿದೆವು. ಪರಮ ಪೂಜ್ಯ ಚನ್ನಮಲೆ ನೇತೃತ್ವದಲ್ಲಿ ನಮ್ಮ ಜಾತ್ರಾ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ನಡೆಸಲ್ಪಡಲಾಗಿದೆ. ನಮ್ಮ ಎರಡು ಮಾಡ್ತೇವೆ. ಸಾಗರ ಬೆಟ್ಟಿಗೆ ತನ್ನ ದಾಸೋಹ ಮಾಡಿದ್ದಾರೆ ಹಾಗೂ ಜನಜಗದಲ್ಲಿ ಇಟ್ಟಿದ್ದಾರೆ. ದಯಾನಂದ ಬೇಲೂರಿ ಆಗಲಿ, ಚಂದ್ರಕಾಂತ್ ಸ್ವಾಮಿ ಆಗಲಿ, ನಿತ್ಯ ಸ್ವಾಮಿ ಆಗಲಿ, ವಿದ್ಯಾನಂದ ಆಗಲಿ, ಸಂತೋಷ್ ಆಗಲಿ, ಗಿರೆ ಆಗಲಿ, ಸಂಜು ದೊಡ್ಡೆ ಆಗಲಿ, ಈ ಥರ ಎಲ್ಲರೂ ಭಾಳ ಜನ ಸಂತೋಷ್ ಅವರಾಗಲಿ ಭಾಳ ಜನನೂ ಅವರಿಗೆ ಸೇವೆ ಮಾಡಿದ್ದಾರೆ.
ಭಕ್ತರಿಗೆ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರಲ್ಲ, ಎಲ್ಲ ನಮ್ಮದು ಪಂಚಾಯತ್ ಮೆಂಬರ್ಸ್ ಇದ್ದಾರೆ. ಎಲ್ಲ ಸಂತೋಷ, ನಮ್ಮ ಬಿರಾದರ್ ಅಂತ ಉಪಾಧ್ಯಕ್ಷರು ಸುಭಾಷ್ ಕುದ್ರೆ ಅವರು, ನಮ್ಮ ಗೌರವಾಧ್ಯಕ್ಷರು ಅವರು ಮಾಡ್ತಾ ಇದ್ದಾರೆ. ಒಂದೇ ಕಾರ್ಯ ಜಗದ್ಗುರು ಶ್ರೀ ಪ್ರಪ್ರಥಮವಾಗಿ ಕರ್ನಾಟಕ ದೇಶ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಪ್ರತಾಪುರ ಗ್ರಾಮದಲ್ಲಿ ಹಿರಿಯರ ಮುಖಾಂತರ ಹಿಂದೆ ನಡೆದು ಬಂದಿಂದ ಜಾತ್ರಾ ಮಹೋತ್ಸವ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಭವ್ಯ ವಿಜೃಂಭಣೆಯಿಂದ ಜಾತ್ರೆಯನ್ನು ನಡೀತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ದಿವಸ ವೀರಭದ್ರೇಶ್ವರ ಶಲ್ಯ ಸುಡುವ ಕಾರ್ಯಕ್ರಮ ಮತ್ತು ಅದರಂತೆ ದಿನನಿತ್ಯ ರುದ್ರಾಭಿಷೇಕವನ್ನು ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕವನ್ನು ಚೆನ್ನಮಲ್ಲ ದೇವರ ನೇತೃತ್ವದಲ್ಲಿ ರುದ್ರಾಭಿಷೇಕವನ್ನು ನೆರವೇರಿಸಲಾಗಿದೆ. ಅದಕ್ಕಾಗಿ ಅವತ್ತಿನ ದಿವಸದಿಂದ 21ನೇ ತಾರೀಕಿನವರೆಗೆ ಶ್ರೀ ಆರಾಧ್ಯ ದೈವನಾದ ವೀರಭದ್ರ ದೇವಸ್ಥಾನದ ದೇವರ ಅನುಗ್ರಹದಿಂದ ಭವ್ಯ ವಿಜೃಂಭಣೆಯಿಂದ ಜಾತ್ರೆಯನ್ನು ನಡೀತಾ ಇದೆ. ಅದೇ ರೀತಿ ಮುಂದೂ ಕೂಡ ಇದೇ ರೀತಿ ನಡೀಬೇಕಂತ ಪ್ರಾರ್ಥನೆ ಮಾಡಿ ಚೆನ್ನಮಲ್ಲ ದೇವರ ಪಾದಕ್ಕೆ ನನ್ನ 2 ಮಾತುಗಳನ್ನು ಸಮರ್ಪಿಸುತ್ತೇನೆ. ಸ್ವಾಗತ ಕೋರುತ್ತೇನೆ. ದಾಸೋಹ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ಕೊಂಡು ಹೊಂಟಿದ್ದೀವಿ. ಈಗ ಕನಿಷ್ಠ ಹಿಂಗೆ ನಡುವರ್ಲೇನಂತೇಳಿ ನಮ್ಮ ಆಸೆ ಅಷ್ಟೇ. ಎಷ್ಟು ವರ್ಷದಿಂದ ದಾಸೋಹ ಕೊಡ್ತೀರಿ ಸರ್ ನೀವು? ಇಲ್ಲಿ ಕನಿಷ್ಠ ಏನಿಲ್ಲ ಅಂದರೆ ಈಗ 11 ಅಥವಾ 12 ಆಗಿರ್ಬೋದು. 12 ವರ್ಷ. ಹೌದು. ಯಾಕೆ ದಾಸೋಹ ಕೊಡ್ಬೇಕಂತ ಸರ್? ಯಾಕೆ ಕೊಡ್ತಿದ್ರು? ಮೊದಲೇ ಪರಂಪರೆ ಇಲ್ಲ, ಪರಂಪರೆ ಏನಿಲ್ಲ. ನಮ್ಮ ಹಿತ ನೋಡಿ ಎಲ್ಲರೂ ಸಹವಾಗಿ ಮಾಡಿದ್ರೆ ಸಹಿ ಮುಖ್ಯದಿಂದ ಮಾಡ್ತಾ ಇದ್ದೀವಿ. ಅಂದರೆ ಇದರಿಂದ ಏನಾದರೂ ಮತ್ತೆ ಇಲ್ಲ, ನಮಗೆ ಏನಾದರೂ ಏನಿಲ್ಲ. ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗ್ಲಂತ ಅಷ್ಟೇ ಮಾಡ್ತೇವೆ. ನಮ್ಮ ಊರು ಜನರಿಗೆಲ್ಲ, ಭಕ್ತರಿಗೆಲ್ಲ, ಬಂದಿರೋರಿಗೆಲ್ಲ ಸಹಕಾರ ಸಿಗ್ಲಿಕ್ಕೆ ಅಂತೇಳಿ ಮಾಡ್ತಾ ಇದ್ದೀವಿ. ಸರ್, ಈ ಜಾತ್ರಾ ಮಹೋತ್ಸವದಲ್ಲಿ ಎಷ್ಟು ಜನ ಊಟ ಮಾಡ್ತಿರ್ಬೋದು ನೀವು ಕೊಟ್ಟಂಥ ದಾಸೋಹ? ಎಷ್ಟು ಕನಿಷ್ಠ ಏನಿಲ್ಲ ಅಂದ್ರೆ 3,000ರಿಂದ 3,500 ಊಟ ಮಾಡ್ತೀವಿ. ಒಬ್ಬರೇ ದಾಸೋಹ ಮಾಡ್ತಾರೆ? ಹಾಂ, ನಾವು ಪ್ರತಿ ವರ್ಷ 12 ವರ್ಷ ಮಾಡ್ಕೊಂಡು ಬಂದಿದ್ದೀವಿ. 11ರಿಂದ 12 ವರ್ಷ ಆಗಿರ್ಬೋದು. ಹಾಂ, ನಾವೇ ಮಾಡ್ತೇವೆ. ನಿಮ್ಗೆ ಯಾವ ಥರ ಅನಿಸ್ತು ಜಾತ್ರೆ ಮಹೋತ್ಸವ? ದಾಸೋಹ ಕೊಟ್ಟಿಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಸಹಕಾರ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ. ಹಾಂ, ಜನಗಳು ನೋಡಿ ಅನ್ನಿಸ್ತು ಸರ್? ಕಡಿಮೆ ಬೀಳಂಗಿಲ್ಲ? ಏನು ಕಡಿಮೆ ಬೀಳಲ್ಲ, ಇಲ್ಲಿವರೆಗೆ ಯಾವ ಕಡಿಮೆ ಬಂದಿಲ್ಲ. ಮುಂದೆ ಬೆಳಂಗೂ ಮಾಡಿಬಿಡಲ್ಲ ನಾವು ಪ್ರಸಂಗ. ಜಾತ್ರೆ ಕೊಟ್ಟಿದ್ರೆ ಊಟ ವ್ಯವಸ್ಥೆ ನಾವು ಎಷ್ಟು ದಿವಸ ಕೊಡ್ತಾರೆ ಸರ್? ಇಲ್ಲ, ಇವತ್ತು 21 ತಾರೀಕಿಗೆ, ಪ್ರತಿ ಜನವರಿ 21 ತಾರೀಕಿಗೆ ಅಷ್ಟೇ ಕೊಡ್ತೀವಿ.